Raichuru Superfast Prize. Kamareddy Krishna Reddy Education Trust, Melrose School of Journalism, Playgroup to 10th Standard. Prarthana School will prove its excellence in creating a new chapter. So, why wait? Hurry up! Limited seats available. SS Consultancy, golden opportunity to build your dream home of 2 BHK with compound wall on your plot with an attractive contract price. Jolly Kids Play School AC Campus. Admissions open for 2019-20. Shady Grove Preschool, Montessori based playgroup, nursery, LKG and UKG. India's #1 preschool chain. Gurudev Mart Shopping Mall. ಇದೀಗ ಮತ್ತೊಂದು ಆಫರ್ ನೊಂದಿಗೆ ನಿಮ್ಮ ಮುಂದೆ. Chalukya Tutorials Raichuru. Chalukya Summer Classes, Summer Coaching for 5th to SSLC students. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಪ್ರಕಟವಾಯಿತು ಪಿಯು ಫಲಿತಾಂಶ. 9840 ವಿದ್ಯಾರ್ಥಿಗಳು ಪಾಸ್. ಜಿಲ್ಲೆಗೆ ಸಿಕ್ತು 27ನೇ ಸ್ಥಾನ. ಎಜೆ ಸದಾಶಿವ ಆಯೋಗ ಜಾರಿಗೆ ಅಡ್ಡಲಾಗಿರುವ 3 ಪಕ್ಷಗಳನ್ನು ಬದಿಗಿಡಿ, ಪರ್ಯಾಯ ಪಕ್ಷಗಳಿಗೆ ಬೆಂಬಲಿಸಿ ಜೆಬಿ ರಾಜು. ಎನ್ಡಿಎ ಮೈತ್ರಿಕೂಟ ಅಭ್ಯರ್ಥಿಗಳಿಗೆ ಲೋಕಜನಶಕ್ತಿ ಬೆಂಬಲ, ವೆಂಕಟರೆಡ್ಡಿ. ಸಂವಿಧಾನ ತಿದ್ದುಪಡಿ ಮಾಡುವುದಾಗಿ ಜನರ ದಿಕ್ಕು ತಪ್ಪಿಸುತ್ತಿರುವ ಬಿಜೆಪಿ, ಶರಣಪ್ಪ ದಿನ್ನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತಿಯ ಅಂಗವಾಗಿ ಮಂಗಳವಾರಪೇಟೆಯಲ್ಲಿ ಮೆರವಣಿಗೆ. ವಾರ್ಡ್ ನಂಬರ್ 19, 20, 21ರಲ್ಲಿ ಶಿವರಾಜ್ ಪಾಟೀಲ್ ಅಬ್ಬರದ ಪ್ರಚಾರ. ಮತ್ತು ಶ್ರೀರಾಮನವಮಿ ಅಂಗವಾಗಿ ಕವಿತಾಳ ಪಟ್ಟಣದಲ್ಲಿ ಶ್ರೀ ತ್ರಿಯಂಬಕೇಶ್ವರ ರಥೋತ್ಸವ. ಕರ್ನಾಟಕ ಪಿಯು ಬೋರ್ಡ್ ಇಂದು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಿಸಿದ್ದು, ರಾಯಚೂರು ಜಿಲ್ಲೆ ಕಳೆದ ಬಾರಿ 26ನೇ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿ 27ನೇ ಸ್ಥಾನ ಪಡೆಯುವ ಮೂಲಕ ಜಿಲ್ಲೆಯು 1 ಸ್ಥಾನ ಕುಸಿತ ಕಂಡಿದೆ. ಜಿಲ್ಲೆಯಲ್ಲಿ ಒಟ್ಟು 20,524 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 9,840 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಲಾ ವಿಭಾಗದಲ್ಲಿ 11,223 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 4,738 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 5,959 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 3,231 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 3,342 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 1,871 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಜಿಲ್ಲೆಯು ಒಟ್ಟು 56.73% ಫಲಿತಾಂಶ ಬಂದಿದೆ. ಕಳೆದ ಬಾರಿಗಿಂತ ಫಲಿತಾಂಶ ಕುಸಿದಿದ್ದರೂ ತೇರ್ಗಡೆಯಾದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ.
ಕಲಾ ವಿಭಾಗದಲ್ಲಿ 1%, ವಾಣಿಜ್ಯ ವಿಭಾಗದಲ್ಲಿ 2% ಹೆಚ್ಚಳವಾಗಿದ್ದರೆ ವಿಜ್ಞಾನ ವಿಭಾಗದಲ್ಲಿ 1.5% ಫಲಿತಾಂಶ ಕುಸಿತ ಕಂಡಿದೆ. ನಗರ ಪ್ರದೇಶದಲ್ಲಿ 16,331 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 7,737 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ 4,193 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 2,103 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಎಲೆಬಿಚಾಲಿ ಗ್ರಾಮದ ಗಿಡಯ್ಯ ತಂದೆ ಶಂಕರಪ್ಪ ಎಂಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ 552 ಅಂಕಗಳನ್ನು ಗಳಿಸಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾನೆ. ಅಕೌಂಟೆನ್ಸಿ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಗಳಿಸಿದ್ದಾನೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ಜಾರಿಗೆ ಅಡ್ಡಲಾಗಿರುವ 3 ಪಕ್ಷಗಳ ಅಭ್ಯರ್ಥಿಗಳನ್ನು ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಲು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತೀರ್ಮಾನಿಸಿದೆ ಎಂದು ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಬಿ ರಾಜು ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 31ರಂದು ಯಾದಗಿರಿ ಜಿಲ್ಲೆಯ ಸೈದಾಪುರದಲ್ಲಿ ನಡೆದ ಮಾದಿಗ ಹಿರಿಯ ಸಂಘಟಕರ ಸಭೆಯಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಯಲ್ಲಿ ರಾಜಕೀಯ ಮಾಡುತ್ತಿರುವ ಮುಖಂಡರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬೇಕು. ಮಾದಿಗ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರುವ ರಾಜಕೀಯ ಪಕ್ಷಗಳಿಗೆ ಲೋಕಸಭಾ ಚುನಾವಣೆ ಎಚ್ಚರಿಕೆಯ ಗಂಟೆಯಾಗಬೇಕು. ರಾಜ್ಯದ 15ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತಗಳನ್ನು ಹೊಂದಿರುವ ಮಾದಿಗ ಸಮುದಾಯವು ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳನ್ನು ಹೊರತುಪಡಿಸಿ ಪರ್ಯಾಯ ಪಕ್ಷಗಳಿಗೆ ಬೆಂಬಲಿಸುವ ಮೂಲಕ ತಮ್ಮ ಶಕ್ತಿ ತೋರಿಸಬೇಕು. ಎಜೆ ಸದಾಶಿವ ಆಯೋಗದ ಜಾರಿಕೆಗೆ ನಿರ್ಲಕ್ಷ್ಯ ತೋರುತ್ತಿರುವ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಸಲು ಶಿವಮೊಗ್ಗದಲ್ಲಿ ಕಾಂಗ್ರೆಸ್, ತುಮಕೂರಿನಲ್ಲಿ ಜೆಡಿಎಸ್, ಕನಕಪುರದಲ್ಲಿ ಕಾಂಗ್ರೆಸ್, ಬಳ್ಳಾರಿಯಲ್ಲಿ ಕಾಂಗ್ರೆಸ್, ರಾಯಚೂರು ಕಾಂಗ್ರೆಸ್, ಹುಬ್ಬಳ್ಳಿ ಕಾಂಗ್ರೆಸ್, ಬೀದರ್ ಕಾಂಗ್ರೆಸ್, ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಲು ಮಾದಿಗ ಸಮುದಾಯದವರು ಮುಂದಾಗಬೇಕು ಎಂದು ಕರೆ ನೀಡಿದರು. ಎಲ್ಲ ಸಮುದಾಯದ ನಾಯಕರು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಸದಾಶಿವ ವರದಿ ಜಾರಿಗಾಯಿತು. ಒಂದು ಟೈಮ್ ಇದೆ. ಈ ವರದಿಯನ್ನು ನಾವು ಮಾಡ್ಕೊಂಡು ಐವಾಶ್ ಮಾಡ್ತಕ್ಕಂಥ ಕೆಲಸ ಅಲ್ಲ, ಕಣ್ಣೋಡ್ತಕ್ಕಂಥ ಕೆಲಸ ಬೇಡ. ಈ ಎಲೆಕ್ಷನ್ ಬಂದಿದ್ದೆ ನಾವು ಅಂದು ಯಾರು ಹೋಗ್ತೀವಿ ಅಂತಕ್ಕಂಥದ್ದು ಅದು ನಮ್ಗೆ ಅರ್ಥ ಆಗುತ್ತೆ. ಸೊ ಈ ನಾಯಕರಿಗೆ ಖಂಡಿತ ಇವಕ್ಕೆ ಒಂದು ಪಾಠ ಕಲಿಸಲೇಬೇಕು ಅಂತ ತೀರ್ಮಾನ ಆಗಿದೆ. ಅದ್ರ ಜೊತೆಗೆ ಇನ್ನು ಬೇಕಾದ್ರೆ ಸಮುದಾಯದ ಜೊತೆಗೆ ನಾವು ಸಮಾಲೋಚನೆ ಮಾಡ್ತಕ್ಕಂಥದ್ದಿದೆ. ಅವರು ಈಗ ಪಾಸಿಟಿವ್ ಆಗಿ ನಾವು ಮಾತಾಡ್ತಕ್ಕಂಥದ್ದು ಇದು ಆಗ್ತಾ ಇದೆ. ಯಾಕಂದರೆ ನಾವು ಈಗಾಗಲೇ ನಾವು ಸೀನಿಯರು ಈ ನಮ್ಮ ಲಿಂಗಸೂರು ಕ್ಷೇತ್ರನ ಇಂಜಿನಿಯರ್ ಕ್ಷೇತ್ರವನ್ನು ನೋಡಿದ್ವಿ. ಕನಿಷ್ಠ ಟಿಕೆಟ್ ಕೂಡ ಹಿಂದೆ ಮುಂದೆ ನೋಡಿರ್ತಕ್ಕಂಥ ಬರ್ತಕ್ಕಂಥ ಟಿಕೆಟ್ ತಪ್ಪಿಸಿರ್ತಕ್ಕಂಥ ಮಾನ್ಯ ಇರೋದು. ಅದಕ್ಕೆ ಪ್ರಮುಖವಾದಂಥ ವ್ಯಕ್ತಿಗಳು ಇದು ಓಪನ್ ಸೀಕ್ರೆಟ್ ಆಗಿದೆ. ಈ ಸಮುದಾಯಗಳಿಗೆ ನಮಗೆ ಒಂದು ಟಿಕೆಟ್ ಸಿಗಲಾರ್ದನ್ನು ಮಾಡಿರ್ತಕ್ಕಂಥದ್ದು ದೊಡ್ಡದಾದರೆ ಬೇರೆ ಬೇರೆ ಕಡೆ ಈಗ ಹೆಚ್ಚಾಗಿ ಟಿಕೆಟ್ ಕೊಟ್ಟಾಗಿ ತೋರಿಸ್ಕೊಟ್ಟು. ರಾಜ್ಯ ಗೌರವಾಧ್ಯಕ್ಷ ಎಸ್ ಮಾರಪ್ಪ ವಕೀಲ್ ಮಾತನಾಡಿ, ಎಜೆ ಸದಾಶಿವ ವರದಿ ಜಾರಿಕೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಮುಖಂಡರೆಂದು ಹೇಳಿಕೊಳ್ಳುತ್ತಿರುವ ಈ ಭಾಗದ ರಾಜಕೀಯ ಮುಖಂಡರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರೇ ಅಲ್ಲ. ಹಿಂದುಳಿದ ವರ್ಗಗಳಲ್ಲಿ ಸುಮಾರು 105 ಜಾತಿಗಳಲ್ಲಿ 66 ಜಾತಿಗಳು ತುಳಿತಕ್ಕೆ ಒಳಗಾಗಿದ್ದು, ಸಾಮಾಜಿಕ ನ್ಯಾಯದಡಿ ಎಜೆ ಸದಾಶಿವ ಆಯೋಗ ಜಾರಿಗೆ ಕುರಿತು ಮಾತನಾಡದ ಇವರು ನಮ್ಮ ನಾಯಕರೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿಯವರೆಗೂ ನಮ್ಮನ್ನು ವೈಚಾರಿಕವಾಗಿ ಯಾಮಾರಿಸುವ ಕೆಲಸ ಮಾಡುತ್ತಿದ್ದಾರೆ. ಪಕ್ಷಾತೀತವಾಗಿ ನಾವು ಈ ನಿರ್ಣಯ ಕೈಗೊಂಡಿದ್ದು ಮಾದಿಗ ಸಮುದಾಯದವರು ತಮ್ಮ ಶಕ್ತಿ ತೋರಿಸಬೇಕು ಎಂದರು. ಅದು ನೋಡೋ ಬದಲೇ ಮತ್ತೊಂದಿದೆ. ನಾವು ಬ್ಯಾಡ ಅಂತ ಅನ್ನೋಕ್ಕಾಗಲ್ಲ, ನಮಗೆ ಆಗಲೇಬೇಕಾಗಿದೆ. ಈಗ ನಿಮಗೆ ಕೆಲವು ಕಡೆ ನಮ್ಗೆ ಅಂದರು ನಾವು ಬಿಜೆಪಿ ನಮ್ಮ ಗುಲ್ಬರ್ಗದಲ್ಲಿ ಬಿಜೆಪಿ ಹಾಕೊಂಡು ಅಂತಂದ್ರು. ನಾವು ಬೇಡ ಅನ್ನೋಕ್ಕಾಗಲ್ಲ. ಟಾರ್ಗೆಟ್ ಇದೆ ಒಂದಲ್ಲಿ, ಆ ಟಾರ್ಗೆಟ್ ಮುಗಿಸ್ಕೊಡ್ರಿ ಅಂತಂದ್ರು. ಅದು ಬೇರೆ ಕಡೆ ಟರ್ಮ್ ಆಗೇ ಆಗ್ತದೆ. ನಂತರ ಇನ್ನು ಭಾಳ ಪ್ರಮುಖವಾಗಂದರೆ ಸದಾಶಿವ ವಿಷಯಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವ್ರ ಮೇಲೆ ನಮ್ಗೆ ಎಷ್ಟೇ ಪ್ರೀತಿ ಇದ್ದರೂ ಕೂಡ, ಯಾರೇ ಇದ್ರು ನಮ್ಮ ಸಮುದಾಯ ಇದ್ರು ಕೂಡ ಅಷ್ಟೇ ನಮ್ಗೆ ಈ ವಿಷಯದಲ್ಲಿ ಅಯ್ಯಪ್ಪ ಇಲ್ಲಿವರೆಗೆ ಅದ್ರ ಬಗ್ಗೆ ಚಕಾರ ಎತ್ತಲಾರ್ದಂಗೆ ಇದ್ದಿದ್ದೇ ನಮ್ಗೆ ದೊಡ್ಡ ಮೋಸ, ನಮಗೆ ಮಾಡೋದಂಥ ಮಹಾಮೋಸ, ನಮಗೆ ಮಾಡೋದಂಥ ಮಹಾಮೋಸ. ಯಾಕೆ ಅಯ್ಯಪ್ಪ ಮಾತಾಡಲ್ಲ?
ಯೂನಿಟಿ ಬಗ್ಗೆ ಮಾತಾಡ್ತಾರೆ, ದಲಿತರ ಯೂನಿಟಿ ಬಗ್ಗೆ ಮಾತಾಡ್ತಾರೆ, ಎಲ್ಲ ಬಗ್ಗೆ ಮಾತಾಡ್ತಾರೆ. ರಾಷ್ಟ್ರ ಮಟ್ಟದ ಒಬ್ಬ ನಾಯಕನಿಗೆ 60% ಇರ್ತಕ್ಕಂಥ ಪರಿಶಿಷ್ಟ ಜಾತಿಗಳು ಕರ್ನಾಟಕದಲ್ಲಿ ತುಂಬಾ ತೊಂದರೆಗಳು ಈಡಾಗಿರುವಂತನ್ನೋದು ಕೂಡ ನೀವು ಗೊತ್ತಿರೋದಲ್ಲ. ನೀನಾಗ ನಮ್ಗೆ ರಾಜ್ಯ ಮಟ್ಟದಲ್ಲಿ ದಲಿತನಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ. ನಿನ್ನ ಜೊತೆಗಿರ್ತಕ್ಕಂಥ 60% ಮಂದಿ 60% ಕಮ್ಯುನಿಟಿಗಳು ಅನ್ಯಾಯಕ್ಕೆ ಗುರಿಯಾಗಿ ಒಂದು ರಿಪೋರ್ಟ್ ಕೊಟ್ಟಾಗ ನೀವೆಲ್ಲ ಇಡೀ ಸಮುದಾಯಕ್ಕೆ ಇಡೀ ಎಂಟೈರ್ ದಲಿತ ಸೆಕ್ಷನ್ಗೆ ನೀವು ನಾಯಕರಾಗ್ತೀರಿ. ಈ ಪ್ರಶ್ನೆ ಇದೆ ಯಾಕೆ ನಮ್ಮ ಖರ್ಗೆಗೆ ಆ ಪ್ರಶ್ನೆ ಅದು ಹಾಕೋಬೇಕಾದ್ರೆ ಇದೊಂದು ಅವಕಾಶ. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಹನುಮಂತು, ಎಂ ಶಂಕರ್, ಆಂಜನೇಯ, ಅಬ್ರಹಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಬೆಂಬಲಿಸಲು ನಿರ್ಧರಿಸಲಾಗಿದ್ದು, ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಇವರಿಗೆ ಲೋಕ ಜನಶಕ್ತಿ ಪೂರ್ಣ ಬೆಂಬಲ ನೀಡುತ್ತದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಟರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಲೋಕ ಜನಶಕ್ತಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಮ್ ವಿಲಾಸ್ ಪಾಸ್ವಾನ್ ಸೇರಿದಂತೆ ಪಕ್ಷದ ಸೂಚನೆ ಮೇರೆಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ರಾಜ್ಯದಲ್ಲಿ ಬೆಂಬಲಿಸಲಾಗುತ್ತದೆ. ಜಿಲ್ಲೆ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ಬೆಂಬಲವಾಗಿ ಪ್ರಚಾರ ನಡೆಸಲು ನಿರ್ಧರಿಸಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪಿವಿ ನಾಯಕ್ ಅಧಿಕಾರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವುದರಿಂದ ಜನರು ಬಿಜೆಪಿ ಅಭ್ಯರ್ಥಿ ಬೆಂಬಲಿಸಲಿದ್ದಾರೆ. 1 ಲಕ್ಷ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಜಯಶಾಲಿಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗೆಲುವನ್ನು ಕೋರುತ್ತೇವೆ. ಅದರಿಂದ ಈಗ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಬಿಜೆಪಿ ಅಧ್ಯಕ್ಷರಾದಂಥ ಶರಣಪ್ಪಗೌಡರಿಗೆ ನಾವು ಈ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಲ್ಪಟ್ಟಿದೆ. ಈಗ ರಾಜ ಅಮರೇಶ್ ನಾಯಕ್ ಅವರು ಒಳ್ಳೆಯ ವ್ಯಕ್ತಿಗತವಂತವರು, 3 ಸಲ ಶಾಸಕರಾಗಿ 2 ಸಲ ಸಂಸದರಾಗಿ ಎಲ್ಲರೂ ಪರಿಚಯ ಇದ್ದವರು, ಒಳ್ಳೆಯ ವ್ಯಕ್ತಿಗತ ಹೊಂದಿದವರು. ಅದಕ್ಕೆ ಜನರು ಬದಲಾವಣೆ ಬಯಸುತ್ತಾರೆ. ಈಗಾಗಲೇ ಕಾಂಗ್ರೆಸ್ ಅವರು ನಮ್ಮಲ್ಲಿ MP ಆಗಿದ್ರು, ಅವರಿಗೆ ಕೆಲಸ ಮಾಡಿದ ಎಲ್ಲರೂ ಗೊತ್ತು. ಅದಕ್ಕಾಗಿ ಜನರು ಬದಲಾವಣೆಯಿಂದ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಲು ಜನರು ಬಿಜೆಪಿ ಜಿಲ್ಲಾಧ್ಯಕ್ಷ ಜೆ ಶರಣಪ್ಪ ಗೌಡ ಮಾತನಾಡಿ, ಲೋಕ ಜನಶಕ್ತಿ ಪಕ್ಷ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿದೆ. ಜಂಟಿಯಾಗಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸಲಾಗುತ್ತದೆ. ನಾಳೆ ಸಿರ್ವಾರ್ ಗ್ರಾಮಕ್ಕೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಆಗಮಿಸಲಿದ್ದಾರೆ. ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ನಮಗೆ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆ ನಮಗೆ ಇಲ್ಲಿ ಹೋದಲ್ಲಿ ಒಳ್ಳೆಯ ಗೌರವ ಸಿಗತಕ್ಕಂಥ ಒಂದು ಕಂಡು ಬಂದರೆ, ನಾನು ಇದುವರೆಗೆ ಜನ ಇಷ್ಟು ಬೆಂಬಲ ಕೊಟ್ಟದ್ದು ನಾನು ನೋಡಿದರೆ, ಇವತ್ತಿನ ದಿವಸ ಭಾಳ ಎಲ್ಲ ಕಡೆಗೆ ಬೆಂಬಲ ಕೊಟ್ಟು ನೋಡಿದರೆ ಭಾಳ ಆಶ್ಚರ್ಯ ಪಡ್ತಕ್ಕಂಥದ್ದು. ನಾಳೆ BS ಯಡಿಯೂರಪ್ಪನವರು ಶುಕ್ರವಾರಕ್ಕೆ ಆಗಮಿಸಲು 11 ಗಂಟೆಗೆ ಸುಮಾರು ಒಂದು 10-15,000 ಜನಸಂಖ್ಯೆ ಸೇರಿ ಎಲ್ಲ ಕಾರ್ಯಕರ್ತರು ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾರೆ. ನಾವು ಈಗ ಲೋಕ ಜನಸಂಖ್ಯೆ ಅಧ್ಯಕ್ಷರಾದಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಕರ್ಕೊಂಡು ನಮ್ಮ ಆ ಕಾರ್ಯಕ್ರಮ ಬರಬೇಕಂತಕ್ಕಂಥದ್ದು ನಾನು ಅವರಿಗೆ. ಲೋಕ ಜನಶಕ್ತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜಯಲ್ ರಂಗಪ್ಪ ಮಾತನಾಡಿ, ದೇಶದ ಜನರಿಗೆ ಆಹಾರ ಭದ್ರತೆ ಒದಗಿಸಿರುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಲೋಕ ಜನಶಕ್ತಿ ಬೆಂಬಲಿಸಿದೆ. ಅನೇಕ ಅಭಿವೃದ್ಧಿಯನ್ನು ಕೈಗೊಂಡಿರುವ ಮೋದಿಯವರ ಆಡಳಿತ ಜನರ ಮೆಚ್ಚುಗೆಗೆ ಕಾರಣವಾಗಿದೆ ಎಂದರು. ಸಂಪೂರ್ಣ ಬೆಂಬಲವನ್ನು ಕೊಡುತ್ತದೆ ಮತ್ತು ನಮ್ಮ ಎಲ್ಲ 30 ಜಿಲ್ಲೆಗಳ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಗ್ರಾಮಾಂತರ ಅಧ್ಯಕ್ಷರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಜೊತೆಗೆ ಮತ್ತು ಪಕ್ಷದ ಗೆಲುವಿಗಾಗಿ ಸಂಪೂರ್ಣ ಬೆಂಬಲ ಕೊಟ್ಟು ತನುಮನದಿಂದ ಸಾಕಾರ ಮಾಡಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಪ್ರತಿಗಳಿಸಬೇಕಂತ ನಾನು ಈ ಸಂದರ್ಭ ತಿಳಿದು ಬಯಸುತ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಜನಪರ ಮತ್ತು ಅಭಿವೃದ್ಧಿ ಪರ ಇರುವಂಥ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನೇಕ ಜನಪರ ಯೋಜನೆಗಳನ್ನು ಮತ್ತು ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ದೇಶ ರಕ್ಷಣೆ ಮಾಡಬೇಕಾದ್ರೆ ಉತ್ತಮ ಆಡಳಿತ. ಈ ಸಂದರ್ಭದಲ್ಲಿ ಸತ್ಯನಾರಾಯಣ, ನರಸಿಂಹಲು, ಜೇಮ್ಸ್, ಶಕುಂತಲಾ, ಸರಸ್ವತಿ ಸೇರಿದಂತೆ ಇತರರು ಇದ್ದರು. ಈಗ ಚಿಕ್ಕ ಬ್ರೇಕ್. ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಮ್ಮೆಲ್ಲರ ಹತ್ರನೂ ಒಂದು ಸೂಪರ್ ಪವರ್ ಇದೆ.
ವೋಟ್ ಮಾಡೋ ಸೂಪರ್ ಪವರ್. ಈ ಸೂಪರ್ ಪವರ್ನ ಪ್ಲೀಸ್ ವೇಸ್ಟ್ ಮಾಡ್ಕೋಬೇಡಿ. Kamareddy Krishna Reddy Education Trust, Melrose School of Journalism, Playgroup to 10th Standard. Our visions to inspire in every child a love of learning and the confidence to explore, grow and achieve as individuals. Silent features, faster brain development and smartness, develops educational methodology, improve concentration levels, enhances listening and speaking skills, ensures ability to work independently and in group, inculcates lifelong love for learning, provides experimental teaching instead of memorization. There is no donation in our school. Please admit your children. Kamareddy Krishna Reddy Education Trust, Melrose School of Journalism. Admissions open for session 2019-2020. Number 825 and 835 Suvarna Vatika beside Pramana PU College, Jayanagar, Bodmandoddi Road, Raichur. Contact cell number 94481 25504 and 7760145903. Dear parents, we truly promise that Prarthana School will prove its excellence in creating a new chapter. Prarthana, the temple of learning. It is a unique school for your kids with superior quality of education through playway and creative teaching methods. Choosing the Montessori system of education. We encourage students in what they love to do. It has discovered the basic needs for the system of education in Raichur. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. Shady Grove Preschool, Montessori based playgroup, nursery, LKG and UKG. The mission of the Shady Grove Preschool is to put Indian values and principles into practice through programs that build healthy spirit, mind and body for all with fun-filled learning. Every child has an inherent nature and intelligence that is peculiar to him. This varies from child to child. And is the most important factor to consider when the child comes to school. Each material has been designed and manufactured keeping in mind the curriculum objectives and the philosophy. The teachers have been trained intensively on the philosophy, curriculum and the materials. Shady Grove curriculum is focused on the physical, intellectual, language, creative, socio-emotional areas of the development of the child. Methodology, development through work by hands. Teachers are facilitators, self-learning environment, each child at his own pace, mixed age grouping, encouraging the child's inherent desire to do and learn, freedom of choice, independence, inner discipline, daily observation and assessment, socially vibrant environment, self-correction. For more details, please contact address Nechlingappa Colony near MS Patil House, Raichur. Mobile number 8095444831 9741671550. Eurokids, India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops. Even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too.
Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Jolly Kids Play School AC Campus. Admissions open for 2019-20. Playgroup, nursery, LKG and UKG. Few of the highlighting features of our program include spoken English, assembly activity, rewards and recognitions, conversation, Montessori methodology, bus facilities from home, student-teacher ratio 1:20. A group of John Milton Techno High School. For more details, please contact address Lingasugur Road near Old Checkpost, Raichur. Mobile number 9035129938 9449543549. ಓಂ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಶ್ರೀ ಸುಕ್ಷೇತ್ರ ಚೇಗುಂಟ ಜಾತ್ರಾ ಮಹೋತ್ಸವ ಮಂಗಳವಾರ ದಿನಾಂಕ 16/4/2019 ಉತ್ಸವ, ಬುಧವಾರ ದಿನಾಂಕ 17/4/2019 ಸಾಯಂಕಾಲ 5:30ಕ್ಕೆ ರಥೋತ್ಸವ. ಭಜನೆ ಕಾರ್ಯಕ್ರಮ 16/3/2019 ರಿಂದ 19/4/2019 ಚೇಗುಂಟ, ರಾಯಚೂರು, ಎರ್ಮರಸ್, ತಿಮ್ಮಾಪುರ, ಪೊಳ್ಳಡಗಿ, ಬಾಡಿಯಾಲ, ಐನಾಪುರ್, ಸೂಗೂರು, ಗೋಡಿಹಾಳ, ಕೊಂದಡಗಿ, ಚಟಗೇರಿ ಮತ್ತು ಬೆಳಗುಂದಿ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ. ವಿಶೇಷ ಸೂಚನೆ: ದಿನಾಂಕ 16/4/2019 ರಿಂದ 19/4/2019 ದಾಸೋಹ ಏರ್ಪಡಿಸಲಾಗಿದೆ. ಮನೋರಂಜನಾ ಕಾರ್ಯಕ್ರಮ ದಿನಾಂಕ 17/4/2019 ರಾತ್ರಿ 10:30ಕ್ಕೆ ಗೌಡರ ಗದ್ದಲ ಎಂಬ ಸುಂದರ ಸಾಮಾಜಿಕ ನಾಟಕ ಚಿಕ್ಕಸುಗೂರ್ ಕಲಾ ಬಳಗದ ವತಿಯಿಂದ. ಗುರುವಾರ ದಿನಾಂಕ 18/4/2019 ಸಾಯಂಕಾಲ 5:30ಕ್ಕೆ ಕೈಕಲ್ಲು ಎತ್ತುವ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ 4 ತೊಲೆ ಬೆಳ್ಳಿ ಮತ್ತು ದ್ವಿತೀಯ ಬಹುಮಾನ 2 ತೊಲೆ ಬೆಳ್ಳಿ ಕಡಗವನ್ನು ನೀಡಲಾಗುವುದು. ಸ್ವಾಗತ ಕೋರುವವರು ಶಶಿಕಲಾ ಭೀಮರಾಯ, ಅಧ್ಯಕ್ಷರು, ಜಿಲ್ಲಾ ಬೋವಿ ಮಹಿಳಾ ಘಟಕ. ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ದೇಶದ ಸಂವಿಧಾನವನ್ನು ಬದಲಿಸುವುದಾಗಿ ಹೇಳಿ ಜನರನ್ನು ದಿಕ್ಕು ತಪ್ಪಿಸುತ್ತಿರುವ ಬಿಜೆಪಿಯನ್ನು ಸೋಲಿಸಲು ಕಾಂಗ್ರೆಸ್ ನಿರ್ಧರಿಸಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಶರಣಪ್ಪ ದಿನ್ನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಆಶಯದ ವಿರುದ್ಧ ನಡೆಯುತ್ತಿರುವ ಬಿಜೆಪಿ ಕಾರ್ಪೊರೇಟ್ ಪರ ವಾದ ಲಾಬಿ ನಡೆಸುತ್ತಿದ್ದು ದೇಶವನ್ನು ಬಿಕ್ಕಟ್ಟಿಗೆ ಸಿಲುಕಿಸಿದೆ. ಜನರ ಬದುಕು ಅಲ್ಲೋಲ ಕಲ್ಲೋಲವಾಗುತ್ತಿರಲು ನರೇಂದ್ರ ಮೋದಿಯವರ ಆಡಳಿತವೇ ಕಾರಣವಾಗಿದೆ. ಕೋಮುವಾದಿ, ಜಾತಿವಾದಿ ಪಕ್ಷವನ್ನು ಸೋಲಿಸಲು ರಾಯಚೂರು ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಪಿಪಿ ನಾಯ್ಕರನ್ನು ಬೆಂಬಲಿಸಲು ನಿರ್ಧರಿಸಲಾಗಿದೆ. ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಗಂಭೀರ ಬಿಕ್ಕಟ್ಟಿನಲ್ಲಿದೆ. ದೇಶವು ಸಂವಿಧಾನದ ಆಶಯದ ವಿರುದ್ಧ ದಿಕ್ಕಿನತ್ತ ಸಾಗುತ್ತಿದೆ. ಹಾಗೆ ಕಾರ್ಪೊರೇಟ್ ಮತ್ತು ರಾಷ್ಟ್ರ ವಿರೋಧಿ ದುರಾಭಿಮಾನಿಗಳ ಕೈಯಲ್ಲಿ ಸಿಲುಕಿ ದೇಶದ ಜನತೆಯ ಆಶೋತ್ತರಗಳು ನುಚ್ಚುನೂರು ಮಾಡುತ್ತಾ ಈ ದೇಶದ ಜನಸಾಮಾನ್ಯರ ಆರ್ಥಿಕ ಸಾಮಾಜಿಕ ಬದುಕನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿದೆ. ಪ್ರಜಾಪ್ರಭುತ್ವದ 17ನೇಯ ಲೋಕಸಭಾ ಚುನಾವಣೆಯ ಇದುವರೆಗೆ ಸಂವಿಧಾನ ಆಶಯಗಳನ್ನು ಗಾಳಿಗೆ ತೂರುತ್ತಾ ಬಂದವರು ಮತ್ತು ಸಂವಿಧಾನ ಆಶಯಗಳನ್ನು ದೋಷಿಸುವವರ ನಡುವೆ ನಡೆಯುತ್ತಿದೆ. ನಮ್ಮ ದೇಶದ ರಾಜಕೀಯ ಅಂಧಪತ್ರದತ್ತ ಆರ್ಥಿಕ ಕುಸಿತ ಸಮಾಜ ವಿಂಗಡಣೆಯಂತ ಮುಕ್ತ ಮಾಡಿದೆ. ದೇಶಾದ್ಯಂತ ಅನೇಕ ವಿರೋಧ ಹೋರಾಟಗಾರರು ನಡೆಯುತ್ತಿದೆ. ಅನೇಕ ಹಿರಿಯರು ಸಂಘಟನೆಯ ಮುಖಂಡರು ತಮ್ಮದೇ
ಕಾಂಗ್ರೆಸ್ ಪಕ್ಷದಿಂದ ಸಂವಿಧಾನಕ್ಕೆ ಧಕ್ಕೆಯಾಗುವುದಿಲ್ಲ. ಈ ಹಿಂದೆ ಆಡಳಿತವಿದ್ದಾಗ ಸಂವಿಧಾನ ಬದಲಾವಣೆ ಮಾಡುವ ಕೆಲಸ ಕಾಂಗ್ರೆಸ್ ಮಾಡಿಲ್ಲ. ಗೆಲ್ಲುವ ಪಕ್ಷಗಳಲ್ಲಿ ಕಾಂಗ್ರೆಸ್ ಒಂದಾಗಿದೆ ಎಂದರು. ಸದಾಶಿವ ಆಯೋಗ ಕೇವಲ ಒಂದು ಜಾತಿಗೆ ಸೀಮಿತವಾಗಿದೆ. ಸಮಿತಿ ಎಲ್ಲಾ ಸಮುದಾಯಗಳ ಬಡವರನ್ನು ಒಳಗೊಂಡಿದೆ ಎಂದರು. ರೂಪಣಾಗಿತ್ತು. ಆಗ ಇವಾಗ ಆರ್ಥಿಕವಾದ ಮೀಸಲಾತಿ 10% ಕೊಟ್ಬಿಟ್ಟು ಮತ್ತೆ ಇವಾಗ ನಿನ್ನೆ ಒಂದು ಇದು ಮಾಡಿದ್ರ ನಮ್ಮ ಇದರಲ್ಲಿ ರಾಜ್ಯಸಭೆಯಲ್ಲಿ ನಮ್ಮ ಯಾರು ಬಹುಮತ ಇಲ್ಲ, ಅದರಿಂದ ಹೆಂಗನ್ನು ಮಾಡಿ ನಾವು ಮಾಡ್ಬೋದು. ಇವು ಒಂದೊಂದು ಪ್ಲಾನ್ಗಳು ತರ್ತಾರಲ್ಲ, ಇದು ನಾವು ಒಂದು ಇದೇ ಒಂದು 10 ವರ್ಷದಲ್ಲಿ ಎಲ್ಲ ಅವಲೋಕನ ಮಾಡಕತ್ತಾರಲ್ಲ. 10 ವರ್ಷದಲ್ಲಿ ಕಾನೂನುಗಳ ತಿದ್ದುಪಡಿ ಅಥವಾ ಸಂವಿಧಾನ ತಿದ್ದುಪಡಿ ಮಾಡ್ಕೊಳ್ತಾರ. ಏನಿಲ್ಲ, ಒಂದೊಂದು ಮಾಡಿಲ್ಲ, ಏನ್ ಮಾಡಿಲ್ಲ ಅಂದ್ರೆ ಯಾರಿಗೆ ತ್ರಾಸ ಕೊಡ್ಲಾರ್ದಂಗೆ ಇದ್ದದ್ದು ನಮ್ಗೆ ಆಗೋದು. ಇದು ಸಂವಿಧಾನ ಮೊನ್ನೆ ಉಡುಪಿಯಲ್ಲಿ ಹೋದ್ಸಲ ನಡೆದಿದ್ದು ಎಲ್ಲ ಸಾಧು ಸಂತರು ಸಮಾನತೆ ಇವಾಗ ಮಾಡಿದೆ ಅಂತೇಳಿ ಸಂವಿಧಾನ ಒಂದು ಇಷ್ಟು ದಿನ ಆದ್ರು ಸಮಾನತೆ ಆಯ್ತು ಅಂತೇಳಿ ಅದು ಒಪ್ಕೊಂಡಿಲ್ಲ. ಅವ್ರು ಒಪ್ಕೊಂಡಿಲ್ಲ ಅಂದ್ಮೇಲೆ ಸಾಧು ಸಂತರು ಉದ್ಯೋಗ ಅಲ್ಲ ಸರ್, ಅಂಬೇಡ್ಕರ್ ಬಂದ ಸಂವಿಧಾನ 1970 ಜಾರಿ ವರ್ಷದಲ್ಲಿ ಮನಸ್ಸದ ಜಾರಿ ವರ್ಷದಲ್ಲಿ ಮನಸ್ಸದ ಕೆಲವು ಅಂತ ಬೆಳೆದು ಮರಿದೆ ಸ್ವಲ್ಪ ಮಾಡಿರೋದು ಅಲ್ಲ. ಈಗ ಇಂಪ್ಲಿಮೆಂಟ್ ಪೂರ್ತಿ ಮಾಡಕ್ ಆಗಿಲ್ಲ, ಇಲ್ಲ ಅದು ಮಾಡಲೇಬೇಕಾಗ. ಆದ್ರೆ ಇದು ಬಿಜೆಪಿ ಇಂಥ ಒಂದು ಇದನ್ನ ಸಂಪೂರ್ಣವಾಗಿ ದಿಕ್ಕಸಾಕತ್ತದ. ಈ ಸಂದರ್ಭದಲ್ಲಿ ಚನ್ನಬಸವ ಅಟ್ಲಾಸ್ಪುರ್, ಹನುಮಂತ ಅರೋಲಿಕರ್, ಶಿವಜ್ಞಾನ ಕಪ್ಕಲ್, ಚಿದಾನಂದ ಅರೋಲಿ, ಪ್ರಕಾಶ್ ಸಿರ್ವಾರ್, ಜಿಂದಪ್ಪ ನೆಲೋಕಲ್ ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತಿಯ ಅಂಗವಾಗಿ ನಗರದ ಮಂಗಳವಾರಪೇಟೆ ಬಡಾವಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಭಾವಚಿತ್ರ ಮೆರವಣಿಗೆಯನ್ನು ಭಾನುವಾರ ಸಂಜೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಗರದ ಮಂಗಳವಾರಪೇಟೆ ಬಡಾವಣೆಯಿಂದ ಆರಂಭವಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ಶೆಟ್ಟಿಬಾವಿ ವೃತ್ತ, ತೀನ್ ಕಂದಿಲ್, ಏಕ್ಮಿನಾರ್ ರಸ್ತೆ, ನಗರಸಭೆ, ಕೇಂದ್ರ ಬಸ್ ನಿಲ್ದಾಣದ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ನೀಲಿ ಬಾವುಟ ಹಿಡಿದಿದ್ದ 100 ಯುವಕರು ಅಂಬೇಡ್ಕರ್ ಅವರಿಗೆ ಜಯಘೋಷ ಮೊಳಗಿಸಿದರು.
ವಿವಿಧ ಕಲಾ ತಂಡಗಳ ಪ್ರದರ್ಶನ ಜನಮನ ಸೆಳೆಯಿತು. ಮೆರವಣಿಗೆಯಲ್ಲಿ ನಗರದ ವಿವಿಧ ಬಡಾವಣೆ, ಸುತ್ತಮುತ್ತಲ ಹಳ್ಳಿಗಳ ನೂರಾರು ಯುವಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಎಸ್ಎಸ್ ಕನ್ಸಲ್ಟೆನ್ಸಿ, golden opportunity to build your dream home of 2 BHK with compound wall on your flat with an attractive contract price. Contract 12.99 lakhs, 50 buildings only. On the occasion of 10 years completion and shifting into new office building at IDSMT layout, Raichur. Civil work, carpenter, electrical, flooring and tiles, plumbing, painting work also will be done. Office address IDSMT layout, first main, second cross, Raichur. Mobile number 9108304555, 99045087. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ ನವೋದಯ ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 1ನೇ ತಿಂಗಳ ಡ್ರಾ ಮುಗಿದಿದ್ದು 2ನೇ ತಿಂಗಳ ಡ್ರಾ ಆರಂಭವಾಗಿದೆ. 1200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 1 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್.
ಪ್ರಪಂಚದ 7 ಅದ್ಭುತಗಳನ್ನು ಹೊಂದಿರುವ ಬೃಹತ್ ಎಕ್ಸಿಬಿಷನ್. ಬೇಸಿಗೆ ರಜೆಯಲ್ಲಿ ರಾಯಚೂರಿನ ಜನತೆ ಎಕ್ಸಿಬಿಷನ್ ನೋಡಿರಿ, ಆನಂದಿಸಿರಿ. ಜಾಯಿಂಟ್ ವಿಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಆಕ್ಟೋಪಸ್, ಡ್ರ್ಯಾಗನ್ ಟ್ರೈನ್, ಸೋಲಾಂಬೋ, ಜಲ್ಲಿಕಟ್ಟು, ಸುತಾನ್ ಬೋಟ್, ಜಂಪಿಂಗ್ ಮಿನಿ ಟ್ರೈನ್, ಇನ್ನು ಮುಂತಾದ ಆಟಗಳು ಹಾಗೂ ಗೃಹ ಬಳಕೆ ವಸ್ತುಗಳು, ಅಡುಗೆ ಸಾಮಾನುಗಳು, ರೆಡಿಮೇಡ್ ಹಾಗೂ ಇತ್ಯಾದಿ ಸಾಮಗ್ರಿಗಳು ಒಂದೇ ಸ್ಥಳದಲ್ಲಿ ಲಭ್ಯ. ಇದರೊಂದಿಗೆ ತಿಂಡಿ ತಿನಿಸುಗಳು ಸೇರಿದಂತೆ ಇನ್ನಿತರ ರುಚಿಕರವಾದ ತಿನಿಸುಗಳು ಲಭ್ಯ. ಸ್ಥಳ ರಾಯಚೂರಿನ ಆರ್ಟಿಒ ವೃತ್ತದ ಹತ್ತಿರ ನವೋದಯ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ನಮ್ಮ ಮಾರ್ಟ್ನಲ್ಲಿ ನಿಮಗೆ ಬೇಕಾದ 1,500 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಹಾಗೂ ಪಡೆಯಿರಿ 5 ಕೆಜಿ ಸಕ್ಕರೆ ಉಚಿತ ಮತ್ತು 3,600 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಪಡೆಯಿರಿ 15 ಕೆಜಿ ಸಕ್ಕರೆ ಉಚಿತವಾಗಿ. ಮಾತ್ರವಲ್ಲದೆ ಒಂದು ಟೋಕನ್ ನೀಡಲಾಗುವುದು. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಸಿಟಿ 100 ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ 32 ಇಂಚಸ್ ಎಲ್ಇಡಿ ಟಿವಿ ಕೇವಲ ಒಬ್ಬರಿಗೆ ಮಾತ್ರ. ಮೂರನೇ ಬಹುಮಾನ 2 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. ನಾಲ್ಕನೇ ಬಹುಮಾನ 3,000 ರೂಪಾಯಿ ಪರ್ಚೇಸ್ ಕಾರ್ಡ್ ಕೇವಲ ಒಬ್ಬರಿಗೆ ಮಾತ್ರ. ಐದನೇ ಬಹುಮಾನ 3 ಬರ್ನರ್ ಎಲ್ಪಿಜಿ ಸ್ಟವ್ ಕೇವಲ ಒಬ್ಬರಿಗೆ ಮಾತ್ರ. ಆರನೇ ಬಹುಮಾನ 2 ಬರ್ನರ್ ಎಲ್ಪಿಜಿ ಸ್ಟವ್ ಒಬ್ಬರಿಗೆ ಮಾತ್ರ. ಏಳನೇ ಬಹುಮಾನ 32 ಪೀಸಸ್ ಡಿನ್ನರ್ ಸೆಟ್ ಒಬ್ಬರಿಗೆ ಮಾತ್ರ. ಎಂಟನೇ ಬಹುಮಾನ 5 ಲೈಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. ಒಂಬತ್ತನೇ ಬಹುಮಾನ 3 ಲೈಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. ಡ್ರಾ ದಿನಾಂಕ 1/6/2019. ವಿಳಾಸ ಇಂಡಿಯನ್ ಬ್ಯಾಂಕ್ ಎದುರುಗಡೆ, ಗಂಜ್ ರೋಡ್, ರಾಯಚೂರು. 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್ ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಲೋಕಸಭಾ ಚುನಾವಣೆಗೆ ಮತಯಾಚನೆ ಕೇವಲ 5 ದಿನಗಳು ಮಾತ್ರ ಬಾಕಿ ಇದ್ದು ರಾಷ್ಟ್ರೀಯ ಪಕ್ಷಗಳು ಪ್ರಚಾರದಲ್ಲಿ ತೊಡಗಿವೆ. ಅಂತೆಯೇ ಇಂದು ರಾಯಚೂರು ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಪರ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಾರ್ಡ್ ನಂಬರ್ 19, 20, 21 ಹರಿಜನವಾಡದಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. 2014ಕ್ಕಿಂತ 2019ರ ಚುನಾವಣೆ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿರುವುದರಿಂದ ದೇಶದಾದ್ಯಂತ ಎಲ್ಲಾ ಪಕ್ಷಗಳು ತಮ್ಮ ಅಭ್ಯರ್ಥಿಯ ಪರ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅಂತೆಯೇ ಇಂದು ಜಿಲ್ಲೆಯಲ್ಲಿ ಜಿದ್ದಿನ ಚುನಾವಣೆಯಾಗಿದ್ದು ರಾಜಾ ಅಮರೇಶ್ವರ್ ನಾಯಕರನ್ನು ಬಹುಮತದಿಂದ ಆರಿಸಿ ತರಬೇಕು ಎನ್ನುವ ದಿಟ್ಟ ನಿರ್ಧಾರವನ್ನು ಮಾಡಿರುವ ಜಿಲ್ಲಾ ಬಿಜೆಪಿ ಪಕ್ಷ ಆಯಾ ತಾಲೂಕು ಕ್ಷೇತ್ರದಲ್ಲಿ ಬಲಿಷ್ಠ ನಾಯಕರನ್ನು ಪ್ರಚಾರಕ್ಕೆ ಇಳಿಸಿದೆ. ಅಂತೆಯೇ ಇಂದು ರಾಯಚೂರು ನಗರ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿಲ್ಲಾ ಬಿಜೆಪಿ ಅಭ್ಯರ್ಥಿಯಾದ ರಾಜಾ ಅಮರೇಶ್ವರ್ ನಾಗ್ಯಕ್ ಪರ ವಾರ್ಡ್ ನಂಬರ್ 19, 20, 21ರಲ್ಲಿ ತಮ್ಮ ಕಾರ್ಯಕರ್ತರು ಹಾಗೂ ವಾರ್ಡಿನ ನಗರಸಭೆ ಸದಸ್ಯರೊಂದಿಗೆ ಬಹಿರಂಗ ಪ್ರಚಾರದಲ್ಲಿ ತೊಡಗಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು.
ನಗರದ 19, 20, 21ನೇ ವಾರ್ಡಿನಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದಂಥ ರಾಜಾ ಅಮರೇಶ್ ನಾಯಕ್ ಅವರ ಪರವಾಗಿ ಇವತ್ತು ನಾನು ಮತ್ತು ಗಿರೀಶ್ ಕನಕವೀರಣ್ಣ ಹಿರಿಯ ಮುಖಂಡರು ನಮ್ಮ ಪಕ್ಷದ ನಮ್ಮ ಇಲ್ಲಿನ ನಗರಸಭೆ ಒಂದು ಚುನಾವಣೆಗೆ ನಿಂತು ನಮ್ಮ ಪರಾಭವಗೊಂಡಿದ್ದ ನಮ್ಮ ಆತ್ಮೀಯ ಮಿತ್ರರಾದಂಥ ಆಂಜನೇಯ ಅವರು ಮತ್ತು 21ನೇ ವಾರ್ಡಿನ ಸದಸ್ಯರಾದಂಥ ನಾಗರಾಜ್ ಅವರು ಮತ್ತು ಅನೇಕ ಯುವ ಮುಖಂಡರೆಲ್ಲರೂ ನಮ್ಮ ಮೌನೇಶ್ ಅವರು, ರೆಡ್ಡಿ ತಿಮ್ಮಣ್ಣನವರು, ಹಿರಿಯ ಮುಖಂಡರು, ನಮ್ಮ ಪಕ್ಷದ ಆದಂಥ ವೆಂಕಟೇಶ್ ಅವರು ಎಲ್ಲರೂ ಬಂದು ಇವತ್ತು BJP ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದೆವು. ಇವತ್ತು ಒಂದು ಅಭೂತಪೂರ್ವವಾದ ಒಂದು ರೆಸ್ಪಾನ್ಸ್ ಜನರಿಂದ ನಮಗೆ ಸಿಗ್ತಾ ಇದೆ. ಬಹುಶಃ ಈ ಸಾರಿ BJP ಪಕ್ಷ ಇಲ್ಲಿ ರಾಯಚೂರಿನಲ್ಲಿ ಬಾವುಟ ಆರಿಸೋದಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅನೇಕ ಮೋದಿಜಿಯವರು ಕೊಟ್ಟಂಥ ಅನೇಕ ಜನಪರ ಕಾರ್ಯಕ್ರಮಗಳು, ಗ್ಯಾಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಜನ ನೆನೆಸ್ತಾ ಇದ್ದಾರೆ. ಆದ ಕಾರಣ ಇವತ್ತು ಒಂದು ಅಲೆ, ಮೋದಿಜಿಯವರ ಅಲೆ ಏನು ದೇಶದಲ್ಲಿ ಎದ್ದಿದೆ ಅದು ರಾಯಚೂರಿನಲ್ಲೂ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಜನರು ಇವತ್ತು ಈ ಒಂದು ಚುನಾವಣೆ ವೈಯಕ್ತಿಕಕ್ಕಾಗಿ ಅಲ್ಲ, ದೇಶಕ್ಕಾಗಿ ಅಂತ ಭಾವಿಸ್ಬೇಕಂತೇಳಿ ನಾನು ವಿನಂತಿ ಮಾಡಿ ದೇಶಕ್ಕಾಗಿ ಈ ಸಂದರ್ಭದಲ್ಲಿ ವಾರ್ಡಿನ ಬಿಜೆಪಿ ಮುಖಂಡರು, ಸದಸ್ಯರು ಹಾಗೂ ಕಾರ್ಯಕರ್ತರು ಸಾಥ್ ನೀಡಿದರು. ಶ್ರೀರಾಮನವಮಿ ಅಂಗವಾಗಿ ಕವಿತಾಳ ಪಟ್ಟಣದಲ್ಲಿ ಶನಿವಾರದಂದು ಶ್ರೀ ತ್ರಿಯಂಬಕೇಶ್ವರ ದೇವರ ರಥೋತ್ಸವವು ಭಾರಿ ಭಕ್ತ ಸಂಕುಲದೊಂದಿಗೆ ಡೋಳು ಬಾಜಾ ಭಜಂತ್ರಿಗಳ ಮೂಲಕ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆಯಿಂದ ಸಹಸ್ರ ಬಿಲ್ವಾರ್ಚನೆ, ವಿಶೇಷ ಪೂಜಾ ಕಾರ್ಯಕ್ರಮ ನಡೆದವು. ಭಕ್ತಾದಿಗಳು ತಂಡೋಪತಂಡವಾಗಿ ಬಂದು ದೇವರಿಗೆ ಕಾಯಿ ಕರ್ಪೂರ ಸಮರ್ಪಿಸಿದರು. ದೇವಸ್ಥಾನದ ಭಕ್ತಾದಿಗಳು ಮತ್ತು ದೇವಸ್ಥಾನದ ಸಮಿತಿಯಿಂದ ವಿಶೇಷ ದಾಸೋಹ ಕಾರ್ಯಕ್ರಮ ನೆರವೇರಿತು. ತೇರಿನ ಚಕ್ರಕ್ಕೆ ಚನ್ನಬಸವಯ್ಯ ಸ್ವಾಮಿ ಅಳವಳ್ಳಿ ಮಠ ತೆಂಗಿನಕಾಯಿ ಹೊಡೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರೆ, ಸಿದ್ದಯ್ಯ ತಾತ ಅಳವಳ್ಳಿ ಮಠ ರಥಕ್ಕೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದರು.
ಜಾತ್ರಾ ಮಹೋತ್ಸವದಲ್ಲಿ ಮಲ್ಲಟ, ಜಿಲ್ಲಾ ಪಂಚಾಯತ್ ಸದಸ್ಯ ಕಿರಿಲಿಂಗಪ್ಪ, ಕಂದಾಯ ನಿರೀಕ್ಷಕ ಮಲ್ಲಿಕಾರ್ಜುನ್, ಪಟ್ಟಣ ಪಂಚಾಯತ್ ಸದಸ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಸೇರಿದಂತೆ ಸುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ರಥಕ್ಕೆ ಬಾಳೆಹಣ್ಣು, ಉತ್ತುತ್ತಿ ಎಸೆದರು. ಗೋವಿ ಸಮುದಾಯದ ಯುವಕರು ರಥೋತ್ಸವದ ಗಾಲಿಗೆ ಮಿಣಿ ಹಾಕುವ ಮೂಲಕ ಭಕ್ತಿ ಮೆರೆದರು. ಆರಕ್ಷಕ ಠಾಣೆ ಕವಿತಾಳ ಪಿಎಸ್ಐ ಬಿ ಲಕ್ಷ್ಮಣ, ಸಿರ್ವಾರ್ ಠಾಣೆಯ ಪಿಎಸ್ಐ ಸರಳನಾಯಕ್ ಹಾಗೂ ಸಿಬ್ಬಂದಿ ವರ್ಗ ರಥೋತ್ಸವಕ್ಕೆ ಸೂಕ್ತ ಭದ್ರತೆ ನೀಡುವ ಮೂಲಕ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡರು. ದೇವಸ್ಥಾನ ಸಮಿತಿಯ ಅಧ್ಯಕ್ಷ ರಾಮಣ್ಣ ಬಿಎಡ್ ಹಾಗೂ ಸದಸ್ಯರು ಹಾಗೂ ವಿಷ್ಣು ಸೇನಾ ಸಮಿತಿ ಸದಸ್ಯರ ಕಾರ್ಯ ಪ್ರಶಂಸನೀಯವಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಕಟವಾಯಿತು ಪಿಯು ಫಲಿತಾಂಶ. 9840 ವಿದ್ಯಾರ್ಥಿಗಳು ಪಾಸ್. ಜಿಲ್ಲೆಗೆ ಸಿಕ್ತು 27ನೇ ಸ್ಥಾನ. ಎಜೆ ಸದಾಶಿವ ಆಯೋಗ ಜಾರಿಗೆ ಅಡ್ಡಲಾಗಿರುವ 3 ಪಕ್ಷಗಳನ್ನು ಬದಿಗಿಡಿ, ಪರ್ಯಾಯ ಪಕ್ಷಗಳಿಗೆ ಬೆಂಬಲಿಸಿ ಜೆಬಿ ರಾಜು. ಎನ್ಡಿಎ ಮೈತ್ರಿಕೂಟ ಅಭ್ಯರ್ಥಿಗಳಿಗೆ ಲೋಕಜನಶಕ್ತಿ ಬೆಂಬಲ, ವೆಂಕಟರೆಡ್ಡಿ. ಸಂವಿಧಾನ ತಿದ್ದುಪಡಿ ಮಾಡುವುದಾಗಿ ಜನರ ದಿಕ್ಕು ತಪ್ಪಿಸುತ್ತಿರುವ ಬಿಜೆಪಿ, ಶರಣಪ್ಪ ದಿನ್ನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತಿಯ ಅಂಗವಾಗಿ ಮಂಗಳವಾರಪೇಟೆಯಲ್ಲಿ ಮೆರವಣಿಗೆ. ವಾರ್ಡ್ ನಂಬರ್ 19, 20, 21ರಲ್ಲಿ ಶಿವರಾಜ್ ಪಾಟೀಲ್ ಅಬ್ಬರದ ಪ್ರಚಾರ. ಮತ್ತು ಶ್ರೀರಾಮನವಮಿ ಅಂಗವಾಗಿ ಕವಿತಾಳ ಪಟ್ಟಣದಲ್ಲಿ ಶ್ರೀ ತ್ರಿಯಂಬಕೇಶ್ವರ ರಥೋತ್ಸವ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದ ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್, ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ, ಪ್ಲೇ ಗ್ರೂಪ್ to 10th standard. Prarthana School will prove its excellence in creating a new chapter. So, why wait? Hurry up. Limited seats available. SS Consultancy. Golden opportunity to build your dream home of 2 BHK with compound wall on your plot with an attractive contract price. Jolly Kids Play School AC Campus. Shady Grove Preschool. Montessori based. Playgroup, Nursery, LKG and UKG. India's #1 preschool chain. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.